ಒಂದು ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ ಕೇವಲ 5 ಅಂಕಗಳ ಅಂತರದಲ್ಲಿ ಪಂದ್ಯ ಸಾಗಿದೆ. ರಾಮಕೃಷ್ಣ ದಾಳಿ ವಿಭಾಗದಲ್ಲಿ ಚಾಮರಾಜಪೇಟೆ ತಂಡ ಪರವಾಗಿ ಟಚ್ ಮಾಡುವ ಪ್ರಯತ್ನ, ಇಲ್ಲೊಂದು ಗೊಂದಲ, ಬಟ್ಟಿದ್ನ ಇಲ್ವಾ ಅಂತ. ಇದಪ್ಪ ಟ್ಯಾಕಲ್ ಕರೆಕ್ಟ್ ಆದಂತ ಟೈಮಿಂಗ್, ಟೈ ಹೋಲ್ಡ್ ನ ಮುಖಾಂತರ ಬಂಧಿಸ್ತಾ ಇದ್ದಾರೆ ಜರ್ಸಿ ನಂಬರ್ 3 ಆಟಗಾರ. ರೈಟ್ ಕವರ್ ಜಾಗದಿಂದ ಬಂದಂತ ಆ ಒಂದು ಬಲಿಷ್ಠ ಹಿಡಿತಕ್ಕೆ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ ಅಮೃತ್ ತಂಡಕ್ಕೆ. ಮತ್ತೊಮ್ಮೆ 6 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇದೆ ಅಮೃತ್ ತಂಡ. ದಾಳಿ ವಿಭಾಗದಲ್ಲಿ ಜರ್ಸಿ ನಂಬರ್ 10 ರೈಟ್ ರೈಡರ್ 6 ಜನ ಆಟಗಾರರ ನಡುವೆ ಬೋನಸ್ ಆನ್ ಆಗಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಪ್ರಯತ್ನ, ಟೋ ಟಚ್ನ ಪ್ರಯತ್ನ, ಬಟ್ ಡಿಫೆನ್ಸ್ ಎಚ್ಚೆತ್ತುಕೊಂಡಿದೆ, ಯಾವುದೇ ಅಂಕ ಸಿಗ್ತಾ ಇಲ್ಲ. ಸತತ ಪ್ರಯತ್ನದ ಜೊತೆ ಯಾವುದೇ ಅಂಕವಿಲ್ಲದೆ ಹೊರಗಡೆ ಬಂದಿದ್ದಾರೆ ಮತ್ತೊಮ್ಮೆ. ಇಲ್ಲೊಂದು ಬ್ಲಾಕ್ ಮಾಡೋ ಪ್ರಯತ್ನ, ಮಿಡ್ಲ್ ಹತ್ತಿರದಲ್ಲಿ ಟಚ್ ಮಾಡ್ತಾ ಇದ್ದಾರೆ, 2 ಅಂಕ ಸಿಗ್ತಾ ಇದೆ. ಮತ್ತೆ ಮಲ್ಟಿಪಲ್ ಪಾಯಿಂಟ್ಗಳ ಜೊತೆ ಚಾಮರಾಜಪೇಟೆ ವಾಪಸಾತಿಯ ಹಾದಿಯನ್ನು ತೆಗೆದುಕೊಳ್ತಾ ಇದೆ ದಾಳಿ ಮುಖಾಂತರವಾಗಿ. ಚಾಲಾಕಿ ತಂದ ದಾಳಿಯ ಪ್ರಯತ್ನ, ಡಿಫೆನ್ಸ್ನ ಮಿಸ್ಟೇಕ್ ಅನ್ನ ಬಹಳ ಸೊಗಸಾಗಿ ಸರಿಪಡಿಸಿಕೊಳ್ತಾ ಇದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದಂಥ ಶ್ರೀಯುತ BG ವಾಸಣ್ಣ ಅವರಿಗೆ, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಸದಸ್ಯರಾದಂಥ BG ವಾಸಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸೋದ್ರೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗೋದ್ರಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಕ್ಕೆ ಶ್ರೀ ಸಾಯಿ ನೆಲಮಂಗಲ ಕಬಡ್ಡಿ ಕ್ಲಬ್ನ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಲಕ್ಷ್ಮೀಕಾಂತ್ ಅಣ್ಣರವರು ಮಿರಾಕಲ್ ಡಾಬಾದ ಮಾಲೀಕರು, ಒಬ್ಬರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ ತಂಡದ ಪರವಾಗಿ. ಶ್ರೀಯುತ ಲಕ್ಷ್ಮೀಕಾಂತ್ ಅಣ್ಣನವರು ಮಿರಾಕಲ್ ಡಾಬಾದ ಮಾಲೀಕರು, ಅವರಿಗೂ ಸಹ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಕಿರು ಸನ್ಮಾನದ ಮುಖಾಂತರವಾಗಿ ಇಲ್ಲಿ ಮತ್ತೆ ಚಾಮರಾಜಪೇಟೆ ಡಿಫೆನ್ಸ್ ವಿಭಾಗದ ಬಲಿಷ್ಠ ತಂಡ ಕೂಡ, ಆ ತಂಡದ ವಿರುದ್ಧ ಅಮೃತ್ ತಂಡ ಈಗಾಗಲೇ 4 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ. 7 ನಿಮಿಷಗಳ ಆಟ ಬಾಕಿ ಇದೆ, ಇನ್ನೂ ಕೂಡ ಅವಕಾಶ ಇದೆ ಚಾಮರಾಜಪೇಟೆ ತಂಡಕ್ಕೆ. ಬೋನಸ್ ಮಾಡುವ ಪ್ರಯತ್ನ ಆಗಿದೆಯಾ ಇಲ್ವಾ ಅನ್ನೋದು ಅಂಪೈರ್ ಹೇಳ್ತಾರೆ. ಥರ್ಡ್ ರೈಡ್ ಆಗಿತ್ತು, ಆದ್ರಿಂದ ಹದಿನೇಳು 14 3 ಅಂಕಗಳ ಅಂತರ. ಸೂಪರ್ ಟ್ಯಾಕಲ್ ಆಡಿದೆ. ಪಂದ್ಯ ಬದಲಾವಣೆಯಾಗುವ ಒಂದು ಸುಸಂದರ್ಭ ಇದು. ಯಾವುದೇ ರೀತಿ ಇರ್ಬೋದು, ಟ್ಯಾಕಲ್ ಬಂದಿದೆ, ಪ್ರಯತ್ನ ನಡೆದಿದೆ ರೈಡರಿಂದ. ಇದನ್ನ ಹೇಳಿದ್ದು 2 ಅಂಕ ಸಿಗುತ್ತೆ ಟ್ಯಾಕಲ್ ಮಾಡಿದ್ದಕ್ಕಾಗಿ. ಸೂಪರ್ ಟ್ಯಾಕಲ್ ಅಂತ ಕರೆಯಲಾಗುತ್ತೆ ಇದನ್ನ. ಸೂಪರ್ ಟ್ಯಾಕಲ್ ಆದ ಕಾರಣ 2 ಅಂಕ ಸಿಗುತ್ತೆ. ಮತ್ತೊಂದು ಗ್ರೀನ್ ಕಾರ್ಡ್ನ ದರ್ಶನ, ಜರ್ಸಿ ನಂಬರ್ 23 ಚೇತನ್. ಒಂದು ಟೆಕ್ನಿಕಲ್ ಪಾಯಿಂಟ್ ಕೂಡ ಸಿಗ್ತಾ ಇದೆ ಈ ಕಡೆಗೆ. ಟ್ಯಾಕಲ್ ಇನ್ನೂ ಮುಗ್ದಿರಲಿಲ್ಲ, ಅಂಪೈರ್ ವಿಸಿಲ್ ಬಂದಿರಲಿಲ್ಲ, ಆಗ್ಲೇನೆ ಡಿಫೆಂಡರ್ ಅಂಕದ ಒಳಗಡೆ ಬಂದಿದ್ರು ಆಟಗಾರ, ಹಾಗಾಗಿ ಒಂದು ಟೆಕ್ನಿಕಲ್ ಅಂಕ ಸಿಗ್ತಾ ಇದೆ ಇಲ್ಲಿ.
ಎಲ್ಲ ನಮ್ಮ ಆಯೋಜಕರ ತಂಡ, ಆಟಗಾರರು, ವ್ಯಾಲಂಟಿಯರ್ಸ್ ಎಲ್ಲರೂ ಕೂಡ ದಯಮಾಡಿ ಮೈನ್ ಎಂಟ್ರೆನ್ಸಿಗೆ ಬನ್ನಿ. ಗ್ಯಾಲರಿ ಹೊರಗಡೆ, ಅಂಕಣದ ಹೊರಗಡೆ ಮೈನ್ ಎಂಟ್ರೆನ್ಸಿಗೆ ಬನ್ನಿ ಎಲ್ಲರೂ ಕೂಡ. ಹತ್ತೊಂಬತ್ತು 15 4 ಅಂಕಗಳ ಅಂತರ. ನಾಲ್ಕು ಜನ ಆಟಗಾರರ ನಡುವೆ ಜೆರ್ಸಿ ನಂಬರ್ 7 ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಸಮಯದ ಅಭಾವ ಇದೆ. 4 ಅಂಕಗಳ ಅಂತರ ಇದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ HYC ಹೆಸರುಘಟ್ಟ ವಿರುದ್ಧ ಸ್ವಾಸ್ಟಿಕ್. ಎರಡು ತಂಡದ ನಾಯಕರಿಗೂ ತಮಗೆ ಅಂತಿಮ ಕರೆ. ಏನು ಪಂದ್ಯ ಮುಕ್ತಾಯವಾಗಲು ಕೇವಲ 5 ನಿಮಿಷಗಳಿದೆ. ಏನಾಗಲ್ಲ, ಕಂಪ್ಲೀಟ್ ಆಗಿ ಕ್ರಾಸ್ ಆಗಿಲ್ಲ ಅಂತಾರೆ. ಎರಡು ತಂಡದ ನಾಯಕರ ಗಮನಕ್ಕೆ ಕೊನೆಯ 5 ನಿಮಿಷಗಳು ಮಾತ್ರ. 19-15 4 ಅಂಕಗಳ ಅಂತರದ ಮುನ್ನಡೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ವೇದಿಕೆ ಎಡಭಾಗದಲ್ಲಿ ನಮಗೆ ಕಾಣ್ತಾ ಇರೋದು ಅಮೃತ್ ಸ್ಪೋರ್ಟ್ಸ್ ಕ್ಲಬ್, ವೇದಿಕೆ ಬಲಭಾಗದಲ್ಲಿ ಚಾಮರಾಜಪೇಟೆ ತಂಡ. ಚಾಮರಾಜಪೇಟೆ ತಂಡದ ಪರವಾಗಿ ದಾಳಿಕರ ಭಾರತ್ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. 4 ಜನ ಆಟಗಾರರ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್ ಪ್ರಯತ್ನ. ವಾದ ವಿವಾದಗಳ ನಡುವೆ ಯಾವುದೇ ಅಂಕ ಇಲ್ಲ ಅನ್ನೋದು ತೀರ್ಪುಗಾರರ ತೀರ್ಮಾನ. ಆಟಗಾರರು ತಮ್ಮಲ್ಲಿ ವಾದ ಮಾಡ್ಕೊಳ್ಬಾರ್ದು. ದಯಮಾಡಿ ಮತ್ತೆ ಮನವಿ ಮಾಡ್ತಾ ಇದ್ದೇವೆ. ಮುಗಿದ ಮೇಲೆ ಕ್ಷಮೆ ಕೇಳೋದು ಪ್ರಯೋಜನ ಇಲ್ಲ. ಎಲ್ಲರೂ ಆಟಗಾರರು ಮಾತಾಡಿದ್ದಾದ್ರೆ ಟೆಕ್ನಿಕಲ್ ಪಾಯಿಂಟ್ ಕೊಡಿ, ಹೇಳ್ತೀನಿ. ಎಲ್ಲ ಆಟಗಾರರು ಮಾತಾಡಿದ್ರೆ, ಯಾವುದೇ ಆಟಗಾರರು ಮಾತಾಡಬಾರ್ದು. ಅಫಿಷಿಯಲ್ ಇರೋದೇನಕ್ಕೆ? ನಮ್ಮೊಂದಿಗೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕನ್ನಡದಲ್ಲಿ ಗಳಿಸಿಕೊಂಡ ತೀರ್ಪುಗಾರರು. 4.5 ನಿಮಿಷ ಆಟದ ಬಾಕಿ. 4.5 ನಿಮಿಷ ಆಟ ಬಾಕಿ ಇದೆ. ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ನಾಲ್ಕು ಅಂಕಗಳ ಅಂತರ, 4.5 ನಿಮಿಷದ ಆಟ. 4 ಜನ ಆಟಗಾರರು ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಪಾಳಯದಲ್ಲಿ. ಇಷ್ಟು 4ಗಳ ನಡುವೆ 4ನೇ ಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕಾಗಿ ಪೈಪೋಟಿ. ಗೆದ್ದ ತಂಡ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡಿತಾರೆ. ಸೋತ ತಂಡಕ್ಕೆ ಈ ಪಂದ್ಯಾವಳಿಯಲ್ಲಿ ಇದೆ ಕೊನೆಯ ಪಂದ್ಯ ಆಗಲಿದೆ. ಗೆಲ್ಲಲೇಬೇಕಾದ ಅನಿವಾರ್ಯತೆ ನಡುವೆ ಎರಡೂ ತಂಡಗಳು ಕೂಡ. ಚೇತನ್ ದಾಳಿ ವಿಭಾಗದಲ್ಲಿ ಅಂಕವನ್ನು ಪಡೆಯಲೇಬೇಕಾದ ಒತ್ತಡದಲ್ಲಿ ಡೂ ಆರ್ ಡೈ ರೈಟ್ನಲ್ಲಿ ಟಚ್ ಮಾಡುವ ಪ್ರಯತ್ನ. ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ರೈಟ್ ಮತ್ತು ಲೆಫ್ಟ್ ಕಾರ್ನರ್ಗಳ ಕಾಂಬಿನೇಷನ್ ಮತ್ತೆ ಟ್ಯಾಕಲ್ ಬಂದಿದೆ. ಇದೀಗ ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಟೈ ಹೋಲ್ಡ್ನ ಪ್ರಯತ್ನ. ಇನ್ ಜಾಗದಿಂದ ಕೂಡ ಈ ಒಂದು ಪಂದ್ಯಾವಳಿಗೆ ಶ್ರೀತಾ ಹರೀಶ್ ಅವರು ಆಗಮಿಸ್ತಾ ಇದ್ದಾರೆ. ನಂದಿ ರಿಯಾಲಿಟಿ ಮಾಲೀಕರು ಅವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ ತಂಡದ ಪರವಾಗಿ ಸೂಪರ್ ಟ್ಯಾಕಲ್ ಆನ್ ಇದೆ 3 ಜನ ಆಟಗಾರರ ನಡುವೆ. ಇಲ್ಲೊಂದು ಟ್ಯಾಕಲ್ನ ಪ್ರಯತ್ನ ವಿಫಲವಾಗ್ತಾ ಇದೆ. ಈ ಬಾರಿ ಚಾಮರಾಜಪೇಟೆ ತಂಡ ಮತ್ತೊಂದು ಅಂಕವನ್ನು ಪಡೆಯುವುದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಆಲ್ ಔಟ್ ಅನ್ನು ಪಡೆದರೆ ಗೆಲುವಿನ ಹಾದಿ ಮತ್ತೆ ಸಿಗಲಿದೆ. ಈ ಸಂದರ್ಭದಲ್ಲಿ ಹರೀಶ್ ಅವರ ಆಗಮನ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದುಕೊಡ್ತಾ ಇದೆ. ನೋಡಿ, ಅಲ್ಲಿ ಬ್ಯಾರಿಕೇಡ್ ಮೇಲೆ ನಿಂತಿರೋರು ದಯಮಾಡಿ ಹಿಂದೆ ಹೋಗಿ ಸರ್. LED ತೊಂದರೆ ಆಗ್ತಾ ಇದೆ. ಬ್ಯಾರಿಕೇಡ್ ಮೇಲೆ ಕೈ ಇಟ್ಟಿರೋರು ದಯವಿಟ್ಟು ಕೈ ತೆಗೀರಿ ಸರ್. ವೇದಿಕೆ ಎದುರುಗಡೆ ಮತ್ತೊಂದು ಟ್ಯಾಕಲ್. ಮತ್ತೆ ಚಾಮರಾಜಪೇಟೆ ಯಶಸ್ವಿ ಟ್ಯಾಕಲ್ ನೊಂದಿಗೆ 19-18 ದಯಮಾಡಿ ಇಲ್ಲಿ ಬ್ಯಾರಿಕೇಡ್ ಆಲ್ ಔಟ್ನ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇದರೊಂದಿಗೆ ಮುನ್ನಡೆ ಬರ್ತಾ ಇದೆ ಇದೀಗ ಚಾಮರಾಜಪೇಟೆ ತಂಡಕ್ಕೆ. ಮೊಟ್ಟ ಮೊದಲ ಬಾರಿಗೆ ಈ ಪಂದ್ಯದಲ್ಲಿ 21-19 3 ನಿಮಿಷಗಳ ಆಟ ಬಾಕಿ ಇದೆ. 3 ಅಂಕಗಳ ಅಂತರದ ಮುನ್ನಡೆ ಇದೆ ಚಾಮರಾಜಪೇಟೆ ತಂಡಕ್ಕೆ. 2 ಅಂಕಗಳ ಅಂತರ. ಮ್ಯಾಚ್ ಸ್ವಲ್ಪ ವೀಕ್. ಹರೀಶ್ ಅವರ ಆಗಮನ ಈ ಕಾರ್ಯ ರಿಯಾಲಿಟಿ ಮಾಲೀಕರು ಹರೀಶ್ ಎಂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ ಸಾಯಿ ನೆಲಮಂಗಲ ಕಬಡ್ಡಿ ಕ್ಲಬ್ನ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲ ಪದಾಧಿಕಾರಿಗಳ ಪರವಾಗಿ, ಆಯೋಜಕರ ಪರವಾಗಿ
ಶ್ರೀಯುತ ರಾಹುಲ್ ಗೌಡ್ರು ಹಾಗೆಯೇ ಪರಮೇಶ್ವರ್ ಅವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಹರೀಶ್ ಎಂ ನಂದಿ ರಿಯಾಲಿಟಿ ಮಾಲೀಕರು ವೇದಿಕೆಗೆ ಇದೀಗ ತಾನೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ ತಂಡದ ವತಿಯಿಂದ ರಾಹುಲ್ ಗೌಡ್ರು ಹಾಗೂ ಪರಮೇಶ್ವರ್ ಅವರ ಪರವಾಗಿ, ಅದೇ ರೀತಿ ಶ್ರೀಯುತ ಶಂಕರ್ ಸರ್ ಅವರು ಕೂಡ ಇವರ ಜೊತೆಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚೇತನ್ ಮುಖ್ಯವಾಗಿ ಪಂದ್ಯಗಡದ ಹರೀಶ್ ಅವರು ಹಾಗೂ ಶಂಕರ್ ಅವರು ನಂದಿ ರಿಯಾಲಿಟಿಯ ಮಾಲೀಕರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸೋದ್ರ ಮುಖಾಂತರ ಇಲ್ಲೊಂದು ಟಾಗಲ್ ಪ್ರಯತ್ನ. ಆಹಾ, ಕೈ ಹೋಲ್ ಇಂಜಾದಿಂದ ಬರ್ತಾ ಇದೆ. ಬಹಳ ಅದ್ಭುತವಾದಂತಹ ಪ್ರದರ್ಶನ. 2 ನಿಮಿಷಗಳ ಆಟ ಬಾಕಿ, 2 ಅಂಕಗಳ ಅಂತರ. ಮತ್ತೆ 22-20 ನೋಡಿ. ಅಲ್ಲಿ LED ಪಕ್ಕದಲ್ಲಿ ಯಾರು ಸರ್ ಓಡಾಡ್ತೀರಾ? ಯಾಕೆ ಸರ್? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತೆ ರಿಸ್ಕ್ ಇರುತ್ತೆ ಪಂದ್ಯಾವಳಿಗೂ ಕೂಡ. ದಯವಿಟ್ಟು ಅದ್ರ ಪಕ್ಕದಲ್ಲಿ ಕುಳಿತಿರೋರು ನೋಡಿ ಸರ್, ಒಂಚೂರು ಪಕ್ಕಕ್ಕೆ ಬನ್ನಿ. ವೈಟ್ ಟಿ ಶರ್ಟ್ ಹಾಕಿದ್ದೀರಲ್ಲ ಸರ್, ತಾವು ಕೂಡ ಸ್ವಲ್ಪ ದೂರ ಕೂತ್ಕೊಳ್ಳಿ ಸರ್. ಅದರಿಂದ ಅಲ್ಲಿ ಶೇಕ್ ಆದರೆ ಕೂಡ ಅದು ಬೀಳೋಕ್ಕೂ ಕೂಡ ಚಾನ್ಸ್ ಇರುತ್ತೆ. ವೈರ್ ಏನಾದರೂ ಲೂಸ್ ಆದರೆ ಅದು ಆಫ್ ಆಗೋದಕ್ಕೂ ಕೂಡ ಚಾನ್ಸ್ ಇರುತ್ತೆ. ದಯವಿಟ್ಟು ಬ್ಯಾರಿಕೇಡ್ ಮೇಲೆ ಕೈ ಇದ್ದೀರಾ ನೋಡಿ ಸರ್, ಕೈ ತೆಗೀರಿ. ದಯವಿಟ್ಟು ಕೈ ತೆಗೀರಿ. ಅಲ್ಲೂ ಕೂಡ ಒಂದು LED ಇದೆ, LED ಬರ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಒಂದು ಅದ್ಭುತವಾದಂಥ ಪಂದ್ಯಾವಳಿ, ಒಂದು ಅಭೂತಪೂರ್ವ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯಾವಳಿಯಲ್ಲಿ ಯಾವುದೇ ಅಚಾತುರ್ಯ ಆಗೋದು ಬೇಡ ಅನ್ನೋದು ನಮ್ಮ ಉದ್ದೇಶ. ಕರೆಂಟ್ ವೈರ್ಗಳು ಕೂಡ ಅಲ್ಲಿ ಹೋಗಿರೋದ್ರಿಂದ ಶಾಕ್ ಹೊಡೆಯುವಂಥ ಚಾನ್ಸಸ್ ಕೂಡ ಇರುತ್ತೆ. ನಾವು ಕರೆಂಟ್ಗಿಂತ ಪವರ್ಫುಲ್ ಇದ್ದೀವಿ ಅಂದರೆ ಬೇಕಾದ್ರೆ ಇಟ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಲಾಸ್ಟ್ ದಯವಿಟ್ಟು ಕಾಲ್ HYC ಹಾಗೂ ಸ್ವಾಶ್ರೀ 2 ತಂಡಗಳಿಗೆ ಇದು ಅಂತಿಮ ಕರೆ. ಗೋಳಿಯಲ್ಲಿ ರಾಮಕೃಷ್ಣ ಪ್ರಸಿದ್ಧ 71ನೇ ಸೀನಿಯರ್ ನ್ಯಾಷನಲ್ ಕಬಡ್ಡಿ ಪಂದ್ಯಕೂಟದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಗುರುತಿಸಿದ ತಂಡಗಾರ 22-20ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. 22-20. 1 ನಿಮಿಷ 20 ಸೆಕೆಂಡ್ಗಳ ಆಟ ಬಾಕಿ. ಇಲ್ಲಿ ಪಂದ್ಯ ಕುತೂಹಲ ಘಟ್ಟದಲ್ಲಿದೆ. ಯಾವ ತಂಡ ಬೇಕಾದ್ರೂ ಜಯವನ್ನು ಪಡಿಬಹುದು. ಹೇಳಿದಂತೆ ನಡೀತಾ ಇದೆ. ಇಲ್ಲಿ ಎಷ್ಟಿದೆ ಅಂಕ? 2 ಅಂಕಗಳು. BMTC ಬಸ್ಗಳ ಮಧ್ಯೆ 2 ವೀಲರ್ ಬಂದಾಗಿತ್ತು. ರೈಡರ್ ಒಂದು ಅದ್ಭುತವಾದಂತಹ ವೇಗದ ದಾಳಿಯನ್ನು ನೋಡಿದ್ವಿ. ಬೆಂಗಳೂರಿನ ಟ್ರಾಫಿಕ್ ಜಾಮ್ ಅಲ್ಲಿ 2 ವೀಲರ್ ಹೇಗೆ ಓಡಿಸಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ರು. ಅದ್ಭುತವಾದ ಮಲ್ಟಿಪಲ್ ರೈಟ್ ಪಾಯಿಂಟ್ಸ್ ಅನ್ನು ಕಂಡ್ವಿ. ಉತ್ತಮವಾದ ಎಸ್ಕೇಪಿಂಗ್ ರೂಟ್ ಅನ್ನು ಹುಡುಕಿದ್ರು. ಸ್ವಲ್ಪ ತಡೆಯಿರಿ. He will work his way into the innings. I don't think he'll feel under too much pressure still. ಶ್ರೀಯುತ ರವಿರವರು, ಡಾಬಾ ರವಿ ಅಣ್ಣನವರು ಮಾರುತಿ ಹೋಟೆಲ್ನ ಮಾಲೀಕರಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ ತಂಡದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಲವಾರು ಮುಖಂಡರು ಪಂದ್ಯಾವಳಿಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಪಂದ್ಯಾವಳಿ ಯಶಸ್ವಿಯಾಗೋದ್ರಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಮತ್ತೊಂದು ದೃಶ್ಯ ಚಾಮರಾಜನಗರ. ಓಹೋ, 2 ಪಾಯಿಂಟ್, ಮತ್ತೆ 2 ಅಂಕಗಳ ಅಂತರ. ಸಮನಾದ ಅಂಕಗಳಿಂದ ಇದೀಗ ಮತ್ತೆ 2 ಅಂಕಗಳ ಮುನ್ನಡೆ ಸಿಗ್ತಾ ಇದೆಯಾ? ಮತ್ತೊಂದು ಟ್ಯಾಕಲ್ ಇದೀಗ. ಇಪ್ಪತ್ತೈದು 22ರಲ್ಲಿ ಪಂದ್ಯ. ಶಂಕರ್ ಅವರು, ಸೀನನ್ ಅವರು ಹಾಗೆ ಹರೀಶ್ ಎಂ ನಂದಿ ರಿಯಾಲಿಟಿ ಮಾಲೀಕರು 3 ಜನರು ಕೂಡ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸೋದ್ರೊಂದಿಗೆ ಪಂದ್ಯಾವಳಿಯ ಯಶಸ್ಸಿನಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅವರ ಕೊಡುಗೆಯಿಂದಾಗಿ ಕೂಡ ಈ ಒಂದು ಪಂದ್ಯಾವಳಿ ಇಷ್ಟು ಅಭೂತಪೂರ್ವ ಯಶಸ್ಸನ್ನು ಕಾಣೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾ ಇದ್ದಾರೆ. ಇಲ್ಲಿ ಮ್ಯಾಚ್ ಟೈಮ್ ಇನ್ನು 15 ಸೆಕೆಂಡ್ ಇದ್ರೆ, ರೈಡರ್ನ ಸಮಯ ಸ್ವಲ್ಪ ಕಡಿಮೆ ಇದೆ. ಇನ್ನೊಂದು ರೈಡ್ನ ಅವಕಾಶ ಇದೆಯಾ ಇಲ್ವಾ ನೋಡೋಣ. ಮುಗಿತು ಇಲ್ಲಿಗೆ. ನಿರ್ಣಾಯಕ ಹಂತದಲ್ಲಿ ಇದೀಗ ಮೇಲುಗೈ ಸಾಧಿಸ್ತಾ ಇರೋದು ಚಾಮರಾಜಪೇಟೆ ತಂಡ. ಗೊಂದಲವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ತೀರ್ಪುಗಾರರ ಒಂದು ವಾರ್ನಿಂಗ್ಗೆ ಬಲಿಯಾಗಬೇಕಾಗಿದೆ. ಮತ್ತೊಂದು ಗ್ರೀನ್ ಕಾರ್ಡ್. ಅತಿ ಹೆಚ್ಚು ಕಾರ್ಡ್ಗಳನ್ನು ನೋಡಿದ್ದು ಈ ಪಂದ್ಯದಲ್ಲಿ ನಾವು. ಅಮೃತ್ ಹಾಗೂ ಚಾಮರಾಜಪೇಟೆ 2 ತಂಡಗಳ ನಡುವಿನ ಪಂದ್ಯದಲ್ಲಿ ಜರ್ಸಿ ನಂಬರ್ 20 ರಾಮಕೃಷ್ಣ ಹಸಿರು ಕಾರ್ಡ್ನ ದರ್ಶನ ಆಗಿದೆ. 8 ಸೆಕೆಂಡ್ಗಳು ಬಾಕಿ ಇದೆ. 5 ಪಾಯಿಂಟ್ಗಳು ಲೀಡ್ ಇದೆ. ಇಲ್ಲಿ 1 ಅಂಕವನ್ನು ಪಡೆದು ವಾಪಸ್ ಆಗ್ತಾರೆ. ಚೇತನ್ ಸರೆಂಡರ್ ಆಗ್ತಾರೆ. ಚಾಮರಾಜಪೇಟೆ ತಂಡ ಜಯವನ್ನು ಪಡೆಯೋದ್ರೊಂದಿಗೆ ಸೆಮಿಫೈನಲ್ ಹಂತವನ್ನ ಪ್ರವೇಶ ಮಾಡಿಕೊಳ್ತಾರೆ. ಈಗ ಪಂದ್ಯ ಮುಕ್ತಾಯ ಆಗ್ತಾ ಇದೆ. ಒಂದು ರಣರೋಚಕ ಪಂದ್ಯದಲ್ಲಿ ಚಾಮರಾಜಪೇಟೆ ತಂಡ ಪಂದ್ಯದ ಆರಂಭಿಕ ಹಂತದಿಂದಲೂ ಕೂಡ ಅಂತಿಮ ಹಂತದವರೆಗೆ ಮುನ್ನಡೆಯಲ್ಲಿದ್ದ ಅಮೃತ್ ತಂಡ ಕೊನೆಯ 5 ನಿಮಿಷದಲ್ಲಿ ಚಾಮರಾಜಪೇಟೆ ತಂಡ ಮುನ್ನಡೆಗೆ ಬಂದು ಪಂದ್ಯವನ್ನು ಗೆದ್ದು ಸೆಮಿಫೈನಲ್ಗೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ರೋಚಕ ಪಂದ್ಯಾಟ ಮುಕ್ತಾಯದ
ಹತ್ತುವರೆ ಕಡಿದೆ. ಪಂದ್ಯ ಗುಣದ 17 ನಿಮಿಷದವರೆಗೂ ಕೂಡ ಮುನ್ನಡೆಯಲ್ಲಿದ್ದಂತ ಅಮೃತಹಳ್ಳಿ ತಂಡ